ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಧೃತರಾಷ್ಟ್ರನು ಕೃಷ್ಣನ ಹೆಸರನ್ನೆತ್ತಿದಾಗ ಭಕ್ತಿ ಪಾರವಶ್ಯದಿಂದ ಶ್ರೀಕೃಷ್ಣನ ಚರಿತ್ರೆಗಳನ್ನೇ ಕೀರ್ತಿಸತೊಡಗಿ ಕೊನೆಗೆ ತಿರುಗಿ ಸಂಜಯನನ್ನು ಯುದ್ಧ ವೃತ್ತಾಂತವನ್ನು ಕುರಿತು ಪ್ರಶ್ನೆ ಮಾಡಿದುದು ಎಂಬ 11ನೆಯ ಅಧ್ಯಾಯಕ್ಕೆ ಸ್ವಾಗತ. ಸಂಜಯ, ಆ ವಾಸುದೇವನ ದಿವ್ಯಾದ್ಭುತ ಕರ್ಮಗಳನ್ನೆಲ್ಲ ಕೇಳಿರುವೆಯ? ಅವುಗಳನ್ನು ಈ ಲೋಕದಲ್ಲಿ ಬೇರೊಬ್ಬ ಮನುಷ್ಯನು ಮಾಡಲಾರನು. ಆ ಕಾರ್ಯಗಳಿಂದಲೇ ಆ ಕೃಷ್ಣನ ಅತಿಮಾನುಷ ಪ್ರಭಾವಗಳು ವ್ಯಕ್ತವಾಗುವವು. ಮಹಾತ್ಮನಾದ ಕೃಷ್ಣನು ಗೋಕುಲದಲ್ಲಿ ಸಣ್ಣ ಬಾಲಕನಾಗಿ ಬೆಳೆಯುತ್ತಿರುವಾಗಲೇ ತ್ರೈಲೋಕ್ಯಕ್ಕೂ ಅತಿಶಯವಾದ ತನ್ನ ಬಾಹುಬಲವನ್ನು ಪ್ರಕಟಗೊಳಿಸಿದನು. ಪೂತನೆಯನ್ನು ಕೊಂದನು, ಶಕಟವನ್ನು ಭೇದಿಸಿದನು, ಕುದುರೆಯ ರೂಪದಿಂದ ಬಂದ ಕೇಶಿ ಎಂಬ ದಾನವನನ್ನು ಸಂಹರಿಸಿದನು. ಹಾಗೆಯೇ ವೃಷಭ, ಧೇನುಕ, ಅರಿಷ್ಟರೆಂಬ ರಾಕ್ಷಸರನ್ನು ಕೊಂದನು. ಕಾಡುಗಿಚ್ಚನ್ನು ನಂದಿಸಿದನು. ಗೋವರ್ಧನವೆಂಬ ಬೆಟ್ಟವನ್ನೆತ್ತಿದನು. ರಂಗಸ್ಥಳದಲ್ಲಿ ಚಾಣೂರ ಮುಷ್ಟಿಕರೆಂಬ ಜಟ್ಟಿಗಳನ್ನು ಕೊಂದನು. ಪ್ರಳಂಬ, ನರಕ, ಜಂಭ, ಪೀಠಾದಿ ಮಹಾದೈತ್ಯರನ್ನು ಕೊಂದನು. ಆ ಪುಂಡರೀಕಾಕ್ಷನು ಯಮನಿಗೆ ಸಾಟಿಯಾದ ಮುರಾಸುರನನ್ನು ಸಂಹರಿಸಿದನು. ಜರಾಸಂಧನ ರಕ್ಷಣೆಯಲ್ಲಿದ್ದ ಕಂಸನನ್ನು ಅವನ ಸಮಸ್ತ ಗಣಗಳೊಡನೆ ತನ್ನ ಪರಾಕ್ರಮದಿಂದ ಕೊಂದು ಕೆಡಕಿದನು. ಯುದ್ಧದಲ್ಲಿ ಮಹಾಪರಾಕ್ರಮಿಯು, ಸಂಪೂರ್ಣವಾದ ಅಕ್ಷೌಹಿಣಿ ಸೈನ್ಯಗಳಿಗೆ ಪತಿಯು, ಭೋಜರಾಜನಾದ ಕಂಸನ ಸಹೋದರರಲ್ಲಿ ಮಧ್ಯಮನು ಆದ ಶೂರಸೇನರ ರಾಜನು ಆದ ಸುನಾಮನೆಂಬುವನನ್ನು ಅವನ ಸಮಸ್ತ ಸೈನ್ಯಗಳೊಡನೆ ಸೇರಿಸಿ ಕೃಷ್ಣನು ಬಲರಾಮ ಸಹಿತನಾಗಿ ಧ್ವಂಸ ಮಾಡಿದನು. ಅತ್ಯಂತ ಕೋಪ ಸ್ವಭಾವವುಳ್ಳ ದೂರ್ವಾಸನೆಂಬ ಬ್ರಹ್ಮರ್ಷಿಯನ್ನು ಕೃಷ್ಣನು ತನ್ನ ಪತ್ನಿ ಸಮೇತನಾಗಿ ಆರಾಧಿಸಿ ಅವನಿಂದ ವರಗಳನ್ನು ಪಡೆದನು. ಅನೇಕ ರಾಜರನ್ನು ಜಯಿಸಿ ಗಾಂಧಾರ ರಾಜಪುತ್ರಿಯನ್ನು ಸ್ವಯಂವರದಲ್ಲಿ ವರಿಸಿದನು. ಅದನ್ನು ಸಹಿಸಲಾರದೆ ಅನೇಕ ರಾಜರು ಆ ಕೃಷ್ಣನನ್ನು ಎದುರಿಸಿ ಬಂದರು. ಆ ರಾಜರನ್ನೆಲ್ಲ ಕೃಷ್ಣನು ತನ್ನ ವೈವಾಹಿಕ ರಥಕ್ಕೆ ಕುದುರೆಗಳಂತೆ ಕಟ್ಟಿ ಚಾಟಿಯಿಂದ ಅವರನ್ನು ಹೊಡೆದು ಗಾಯಪಡಿಸಿದನು. ಅಕ್ಷೌಹಿಣಿ ಪತಿಯೆನಿಸಿದ ಜರಾಸಂಧನನ್ನು ಬೇರೊಬ್ಬನ ಅಂದರೆ ಭೀಮನ ಮೂಲಕವಾಗಿ ತಂತ್ರದಿಂದ ಕೊಲ್ಲಿಸಿದನು. ದೊಡ್ಡ ಸೇನೆಗಳಿಗೆ ಅಧಿಪತಿಯೆನಿಸಿದ ಚೇದಿ ರಾಜನಾದ ಶಿಶುಪಾಲನು ಧರ್ಮರಾಜನ ರಾಜಸೂಯ ಯಾಗದಲ್ಲಿ ಅಗ್ರ ಪೂಜೆಗಾಗಿ ಹೋರಾಡುತ್ತಿದ್ದಾಗ ಅವನನ್ನು ಯಾಗ ಪಶುವನ್ನು ಹೇಗೋ ಹಾಗೆ ಕೊಂದು ಕೆಡಹಿದನು. ಸಾಲ್ವನಿಂದ ಸಂರಕ್ಷಿತವಾಗಿ ಯಾರಿಗೂ ತಡೆಯಲಸಾಧ್ಯವಾಗಿ ಗಗನದಲ್ಲಿಯೇ ಸಂಚರಿಸುತ್ತಿದ್ದ ಸೌಭವೆಂಬ ದೈತ್ಯ ನಗರವನ್ನು ಆ ಕೃಷ್ಣನು ತನ್ನ ಪರಾಕ್ರಮದಿಂದ ಮುರಿದು ಸಮುದ್ರದ ನಡುವೆ ಕೆಡಹಿದನು. ಅಂಗ, ವಂಗ, ಕಳಿಂಗ, ಮಾಗಧ, ಕಾಶಿ, ಕರುಷ, ವಾತ್ಸಲ್ಯ, ಗಾರ್ಗ್ಯ, ಕೋಸಲ, ಪೌಂಡ್ರಾದಿ ದೇಶದವರನ್ನೆಲ್ಲ ಯುದ್ಧದಲ್ಲಿ ಜಯಿಸಿದನು. ಅಲ್ಲದೆ ಅವಂತ್ಯರು, ದಾಕ್ಷಿಣಾತ್ಯರು, ಪರ್ವತವಾಸಿಗಳು, ದಾಶೇರಕರು, ಕಾಶ್ಮೀರಕರು, ಔರಸಿಕರು, ಪಿಶಾಚರು, ಮುದ್ಗಲರು, ಕಾಂಭೋಜರು, ವಾಟಧಾನರು, ಚೋಳರು, ಪಾಂಡ್ಯರು, ತ್ರಿಗರ್ತರು, ಮಾಲವರು, ದರದರು, ಕಷರು, ಶಕರು, ಯವನರು ಮುಂತಾಗಿ ನಾನಾ ದಿಕ್ಕುಗಳಿಂದ ತನ್ನನ್ನು ಎದುರಿಸಿ ಬಂದ ರಾಜರನ್ನೆಲ್ಲ ಆ ಪುಂಡರೀಕಾಕ್ಷನು ಲೀಲಾ ಮಾತ್ರದಿಂದ ಜಯಿಸಿದನು. ಇನ್ನೊಮ್ಮೆ ಅನೇಕ ಕ್ರೂರ ಜಲಜಂತುಗಳಿಂದ ತುಂಬಿದ ಸಮುದ್ರದಲ್ಲಿ ಪ್ರವೇಶಿಸಿ ಅಲ್ಲಿಯೇ ಅಡಗಿಕೊಂಡಿದ್ದ ವರುಣನನ್ನು ಕೃಷ್ಣನು ಯುದ್ಧದಲ್ಲಿ ಜಯಿಸಿದನು. ಮತ್ತು ಪಾತಾಳದಲ್ಲಿದ್ದ ಪಂಚಜನನೆಂಬ ದೈತ್ಯನನ್ನು ಕೊಂದು ಪಾಂಚಜನ್ಯವೆಂಬ ದಿವ್ಯ ಶಂಖವನ್ನು ಪಡೆದನು. ಹಿಂದೆ ಖಾಂಡವ ವನದಲ್ಲಿ ಅರ್ಜುನ ಸಹಿತನಾಗಿ ಅಗ್ನಿಯನ್ನು ತೃಪ್ತಿಗೊಳಿಸಿ ಆಗ್ನೇಯಾಸ್ತ್ರವನ್ನು ಚಕ್ರವನ್ನು ಪಡೆದನು. ಮತ್ತೊಮ್ಮೆ ಗರುಡಾರೂಢನಾಗಿ ಅಮರಾವತಿಗೆ ಹೋಗಿ ಮೊತ್ತಕ್ಕೆ ಆ ಪಟ್ಟಣವನ್ನೇ ಭಯಗೊಳಿಸಿ ಇಂದ್ರ ಭವನದಿಂದ ಪಾರಿಜಾತ ವೃಕ್ಷವನ್ನು ತಂದನು. ಆ ಶ್ರೀಕೃಷ್ಣನ ಅಸಾಧಾರಣ ಪರಾಕ್ರಮವನ್ನು ತಿಳಿದ ಇಂದ್ರನು ಅದನ್ನು ಸಹಿಸಿಕೊಂಡು ಸುಮ್ಮನಾದನು. ಸಂಜಯ, ಕೃಷ್ಣನಿಂದ ಪರಾಜಿತರಾಗದ ರಾಜರೊಬ್ಬರನ್ನು ಇದುವರೆಗೆ ನಾನು ಕೇಳಿದುದಿಲ್ಲ. ಅದು ಹೋಗಲಿ, ಹಿಂದೆ ನಮ್ಮ ಸಭೆಯಲ್ಲಿ ಆ ಪುಂಡರೀಕಾಕ್ಷನು ಎಂತಹ ದೊಡ್ಡ ಆಶ್ಚರ್ಯ ಕಾರ್ಯವನ್ನು ನಡೆಸಿದನೋ ಅದು ಈ ಲೋಕದಲ್ಲಿ ಇನ್ನೊಬ್ಬರಿಗೆ ಸಾಧ್ಯವೇ? ಆಗ ನಾನು ಭಕ್ತಿ ಪರವಶನಾಗಿ ಆ ಕೃಷ್ಣನ ನಿಜ ಸ್ವರೂಪವೆಂತದೆಂಬುದನ್ನು ಪ್ರತ್ಯಕ್ಷವಾಗಿ ನೋಡಿಕೊಂಡೆನು. ಅವನಲ್ಲಿ ನಾನು ಶರಣಾಗತಿಯನ್ನು ಮಾಡಿದೆನು. ಈಗಲೂ ಆ ಅದ್ಭುತ ದೃಶ್ಯವು ನನ್ನ ಕಣ್ಣಿನಲ್ಲಿ ಕಟ್ಟಿದಂತಿದೆ. ಲೋಕದಲ್ಲಿ ಎಷ್ಟೇ ಪರಾಕ್ರಮವುಳ್ಳವನಾಗಿರಲಿ, ಎಷ್ಟೇ ಬುದ್ಧಿವಂತನಾಗಿರಲಿ, ಆ ಹೃಷಿಕೇಶನ ಅದ್ಭುತ ಕರ್ಮಗಳ ಅಂತವನ್ನು ಯಾವನು ಕಂಡುಹಿಡಿಯಲಾರನು. ಕೃಷ್ಣನ ಕಡೆಯ ವೃಷ್ಣಿ ವೀರರು ಎಷ್ಟೋ ಮಂದಿಯುಂಟು.
ಅವರೆಲ್ಲರೂ ಉತ್ತಮಾಯುಧವುಳ್ಳವರು, ಯುದ್ಧ ಸಮರ್ಥರು. ಗದನು, ಸಾಂಬನು, ಪ್ರದ್ಯುಮ್ನನು, ವಿಡೂರಥನು, ಅಗಾವಹನು, ಅನಿರುದ್ಧನು, ಚಾರುದೇಷ್ಣನು, ಸಾರಣನು, ಉಲ್ಮುಕನು, ನಿಷರನು, ಇಸುಠನು, ಧಿಲಿ, ಬಭ್ರು, ಪೃಥು, ವಿಪೃಥು, ಶಮೀಕನು, ಅರಿಮೇಜಯನು, ಇವರೇ ಇವರೇ ಮೊದಲಾಗಿ ಬಲಾಢ್ಯರಾದ ವೃಷ್ಣಿವೀರರು ಆ ಕೇಶವನ ಕಣ್ಣು ಸನ್ನೆಗೆ ವಶರಾಗಿ ಒಡನೆಯೇ ಆ ಪಾಂಡವ ಸೈನ್ಯದಲ್ಲಿ ಸೇರುವರು. ಹೀಗೆ ಅವರೆಲ್ಲರೂ ಒಂದಾಗಿ ಸೇರಿದರೆ ನಮ್ಮೆಲ್ಲರ ಬದುಕು ಸಂಶಯಾಸ್ಪದವೆಂದೇ ನನಗೆ ತೋರುತ್ತಿದೆ. ಬಲರಾಮನೇನು ಸಾಮಾನ್ಯನಲ್ಲ. 1000 ಆನೆಗಳ ಬಲವುಳ್ಳವನು, ಕೈಲಾಸ ಶಿಖರದಂತೆ ನಿಶ್ಚಲನಾದವನು. ಅಂತಹ ವನಮಾಲೆಯು ನಮ್ಮಲ್ಲಿ ಪಕ್ಷಪಾತವುಳ್ಳವನಾಗಿದ್ದರು ಕೃಷ್ಣನು ಹೋದ ಕಡೆಗೆ ಅವನು ಹೋಗುವುದು ಸಿದ್ಧವು. ಸಂಜಯ, ಆ ವಾಸುದೇವನನ್ನು ಬ್ರಾಹ್ಮಣರೆಲ್ಲರೂ ಸಮಸ್ತ ಲೋಕಕ್ಕೂ ಜನಕನೆಂದು ಹೇಳುವರಲ್ಲವೇ? ಅಂತಹವನು ಪಾಂಡವ ಪಕ್ಷಪಾತಿಯಾಗಿ ನಮ್ಮವರನ್ನು ಎದುರಿಸಿ ಹೋರಾಡುವನೆಂದರೆ ಹೇಗೆ? ಆ ಕೃಷ್ಣನು ಪಾಂಡವ ಪಕ್ಷವನ್ನೇ ವಹಿಸಿ ಯುದ್ಧಕ್ಕೆ ಬರುವುದಾದರೆ ಅವನಿಗೆದಿರಾಗಿ ನಿಲ್ಲುವವನು ನಮ್ಮಲ್ಲಿ ಒಬ್ಬನಾದರೂ ಇಲ್ಲ. ಒಂದು ವೇಳೆ ನಮ್ಮ ಕುರುಗಳೆಲ್ಲರೂ ಒಂದಾಗಿ ಸೇರಿ ಸರ್ವ ಪ್ರಯತ್ನದಿಂದಲೂ ಪಾಂಡವರನ್ನು ಜಯಿಸಿಬಿಟ್ಟರು, ಕೊನೆಗೆ ಕೃಷ್ಣನು ಆ ಪಾಂಡವರ ರಕ್ಷಣೆಗಾಗಿ ನಮ್ಮಿದಿರಿಗೆ ಶಸ್ತ್ರವನ್ನು ಹಿಡಿಯುವನು. ಪಾಂಡವರೆಲ್ಲರೂ ಕೌರವರಿಂದ ಸತ್ತರೂ ಕೂಡ ಆ ಕೃಷ್ಣನು ನಮ್ಮ ಕಡೆಯಲ್ಲಿ ಹತಶೇಷರಾದ ಕೌರವರನ್ನು ಎಲ್ಲ ರಾಜರನ್ನು ನಿರ್ಮೂಲ ಮಾಡಿ ರಾಜ್ಯವನ್ನು ಕುಂತಿಗೆ ಕೊಟ್ಟು ಬಿಡುವನು. ಯಾವ ರಥದಲ್ಲಿ ಕುಳಿತು ಯುದ್ಧ ಮಾಡತಕ್ಕ ರಥಿಕನು ಧನಂಜಯನು, ಸಾಕ್ಷಾತ್ ಕೃಷ್ಣನೇ ಅದಕ್ಕೆ ಸಾರಥಿಯೋ, ಅಂತಹ ರಥಕ್ಕೆ ಇದಿರಾಗಿ ನಿಂತು ಯುದ್ಧ ಮಾಡತಕ್ಕ ರಥವು ನಮ್ಮಲ್ಲಿ ಯಾವುದುಂಟು? ಸಂಜಯ, ಹೇಗೆ ನೋಡಿದರೂ ಕೌರವರಿಗೆ ಜಯವಾಗುವ ಸಂಭವವು ತೋರುವುದಿಲ್ಲ. ಅಲ್ಲಿ ಯುದ್ಧವು ಹೇಗೆ ನಡೆಯಿತೋ ಅವೆಲ್ಲವನ್ನು ವಿವರಿಸಿ ತಿಳಿಸು. ಅರ್ಜುನನು ಕೃಷ್ಣನಿಗೆ ಪ್ರಾಣವು, ಕೃಷ್ಣನು ಅರ್ಜುನನ ಪ್ರಾಣವು. ಅರ್ಜುನನಲ್ಲಿ ಯಾವಾಗಲೂ ಜಯವು ಸ್ಥಿರವು, ಕೃಷ್ಣನಲ್ಲಿ ಕೀರ್ತಿ ಎಂಬುದು ಶಾಶ್ವತವು. ಯಾವ ಲೋಕಗಳಲ್ಲಿಯೂ ಆ ಬೀಭತ್ಸುವಿಗೆ ಪರಾಜಯವೆಂಬುದೇ ಇಲ್ಲ. ಆ ಕೇಶವನಲ್ಲಿ ಮುಖ್ಯವಾಗಿ ಮನಸ್ಸಿನಿಂದಲೂ ಎಣಿಸಲಾಗದ ಗುಣಗಳು ತುಂಬಿರುವವು. ನನ್ನ ಮಗನಾದ ದುರ್ಯೋಧನನಾದರೋ ಅಜ್ಞಾನದಿಂದ ಆ ಕೃಷ್ಣನನ್ನು ಯಾರೆಂದು ತಿಳಿಯದೆ ದುರ್ದೈವದಿಂದ ಮೋಹಕ್ಕೀಡಾಗಿ ಮೃತ್ಯು ಪಾಶದಲ್ಲಿ ಬೀಳುತ್ತಿರುವನು. ಆ ಕೃಷ್ಣಾರ್ಜುನರು ಯಾರೆಂಬುದನ್ನು ಅವನು ಕಾಣನು. ಅವರಿಬ್ಬರು ಪೂರ್ವದಲ್ಲಿ ನರನಾರಾಯಣರೆಂಬ ಮಹಾತ್ಮರಾದ ಋಷಿಗಳು. ಅವರಿಬ್ಬರ ಆತ್ಮವು ಒಂದೇ. ಲೋಕಕ್ಕೆ ಮಾತ್ರ ಎರಡು ವ್ಯಕ್ತಿಗಳಾಗಿ ಕಾಣಿಸುತ್ತಿರುವರು. ಸಂಜಯ, ಅಷ್ಟೇಕೆ, ಅವರು ತಮ್ಮ ಮನಸ್ಸಂಕಲ್ಪ ಮಾತ್ರದಿಂದಲೇ ನಮ್ಮ ಸೈನ್ಯವನ್ನೆಲ್ಲ ಮೊತ್ತಕ್ಕೆ ದಹಿಸಬಲ್ಲರು. ಆದರೆ ನಾವು ಕೈಗೊಂಡಿರುವ ಕೈ ಮನುಷ್ಯ ಭಾವಕ್ಕಾಗಿ ಹಾಗೆ ಮಾಡಲು ಇಷ್ಟಪಡದೆ ತಾವಾಗಿಯೇ ಸುಮ್ಮನಿರುವರು. ಈಗ ನಡೆದ ಭೀಷ್ಮನ ಮತ್ತು ಮಹಾತ್ಮನಾದ ದ್ರೋಣನ ವಧವು ಯುಗವೇ ಪರಿವರ್ತನವಾದಂತೆಯೂ ಪ್ರಪಂಚವೇ ಮೋಹಕ್ಕೀಡಾದಂತೆಯೂ ತೋರುತ್ತಿರುವುದು. ಇದರಿಂದ ಲೋಕದಲ್ಲಿ ಬ್ರಹ್ಮಚರ್ಯವಾಗಲಿ, ವೇದಾಧ್ಯಯನವಾಗಲಿ, ಸತ್ಕರ್ಮವಾಗಲಿ, ಶಾಸ್ತ್ರ ನೈಪುಣ್ಯವಾಗಲಿ ಯಾವುದೂ ಮೃತ್ಯುವಿನಿಂದ ತಪ್ಪಿಸಲಾಗದೆಂದು ಸಿದ್ಧವಾಗುವುದು. ಲೋಕ ಪೂಜ್ಯರು, ಅಸ್ತ್ರಶಸ್ತ್ರ ನಿಪುಣರು, ಯುದ್ಧದಲ್ಲಿ ಎದೆಗುಂದದವರು ಆದ ಆ ಭೀಷ್ಮ ದ್ರೋಣರ ವಧವನ್ನು ಕೇಳಿಯೂ ನಾನು ಇನ್ನೂ ಬದುಕಿರುವೆನಲ್ಲವೇ? ಸಂಜಯ, ಪೂರ್ವದಲ್ಲಿ ನಾವು ಯುಧಿಷ್ಠಿರನ ಯಾವ ಐಶ್ವರ್ಯಕ್ಕೆ ಸಹಿಸಲಾರದೆ ಅಸೂಯೆ ಪಟ್ಟೆವೋ, ಈಗ ಭೀಷ್ಮ ದ್ರೋಣರ ವಧವನ್ನು ನೋಡಿದ ಮೇಲೆ ಆ ಐಶ್ವರ್ಯವನ್ನೆಲ್ಲ ಅವರಿಗೆ ಒಪ್ಪಿಸಿಬಿಡುವುದು ಯುಕ್ತವೆಂದು ತೋರಿದೆ. ಮುಖ್ಯವಾಗಿ ನನ್ನಿಂದಲೇ ಈ ಕೌರವ ಕುಲನಾಶವೆಂಬ ಅನರ್ಥವು ಪ್ರಾಪ್ತವಾಯಿತು. ಸಂಜಯ, ಕಾಲ ಪಕ್ವವಾದ ಮನುಷ್ಯನ ವಿಷಯದಲ್ಲಿ ಒಂದು ಸಣ್ಣ ಹುಲ್ಲು ಕಡ್ಡಿಯೂ ಕೂಡ ವಜ್ರಾಯುಧವಾಗಿ ಪರಿಣಮಿಸುವುದು. ಆ ಯುಧಿಷ್ಠಿರನು ಈಗ ಲೋಕದಲ್ಲಿ ಅನಂತವಾದ ಐಶ್ವರ್ಯವನ್ನು ಪಡೆದಂತಾಯಿತು. ಅವನ ಕೋಪಕ್ಕೀಡಾಗಿ ಮಹಾತ್ಮರಾದ ಭೀಷ್ಮ ದ್ರೋಣರು ಹತರಾದರು. ಸಹಜವಾಗಿಯೇ ಧರ್ಮವು ಅವನನ್ನು ಕೈ ಹಿಡಿದಿರುವುದು. ನಮ್ಮವರಿಗೆ ಆ ಧರ್ಮವು ವಿಮುಖವಾಗಿರುವುದು. ಸರ್ವನಾಶಕ್ಕಾಗಿಯೇ ಈಗಿನ ಕ್ರೂರ ಕಾಲವು ಬಂದೊದಗಿದಂತಿದೆ. ಇದು ಈಗಲೇ ಬಿಟ್ಟು ಹೋಗುವ ಹಾಗಿಲ್ಲ. ಎಷ್ಟೇ ಬುದ್ಧಿಶಾಲಿಗಳಾದರೂ ಮನುಷ್ಯರು ತಾವೊಂದನ್ನು ಯೋಚಿಸಿದರೆ ದೈವದಿಂದ ಅದು ಬೇರೆಯಾಗಿ ಮಾರ್ಪಡುವುದೆಂದು ನನಗೆ ತೋರಿದೆ. ಆದುದರಿಂದ ತಪ್ಪಿಸುವುದಕ್ಕೆ ಸಾಧ್ಯವಿಲ್ಲದ ಮತ್ತು ದಾಟಲಾರದ ಅಚಿಂತ್ಯರಾದ ಆ ಈಗಿನ ಮಹಾ ಸಂಕಟದಲ್ಲಿ ಮುಂದೆ ಹೇಗೆ ಹೋಗಬೇಕು ಎಂಬುದು ನನಗೆ ತೋರಲಿಲ್ಲ. ಹಿಂದೆ ಇದುವರೆಗೆ ಯುದ್ಧದಲ್ಲಿ ನಡೆದ ಸಂಗತಿಯನ್ನಾದರೂ ನೀನು ಯಥಾವತ್ತಾಗಿ ತಿಳಿಸು ಎಂದನು. ಇದು 11ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ.
ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.